ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ವಿಚಾರ ತಾರಕಕ್ಕೇರಿದ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾಗ್ದಾಳಿ. ಭಯೋತ್ಪಾದಕರ ದಾಳಿಗಳನ್ನ ಪಕ್ಷ ಮರೆತು ಖಂಡಿಸಬೇಕು, ಆದರೆ ಕಾಂಗ್ರೆಸ್ ಮಾತ್ರ ಅದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ವಿಚಾರ ತಾರಕಕ್ಕೇರಿದ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾಗ್ದಾಳಿ. ಭಯೋತ್ಪಾದಕರ ದಾಳಿಯನ್ನ ಮರೆತು ಪಕ್ಷವನ್ನ ಮರೆತು ಅದನ್ನ ಖಂಡಿಸಬೇಕು ನಾವು, ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ. ಇದುವರೆಗೆ ಅವರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಗೃಹ ಸಚಿವರಾಗಿರುವಂತಹ ಶಾ ಅವರಿಗೆ ಬಳೆ ತೊಡಿಸ್ತಾರಂತೆ. ಕಾಂಗ್ರೆಸ್ ದೇಶಕ್ಕೆ ಅಗತ್ಯ ಇಲ್ಲದ ಪಕ್ಷ. ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ವಿಜಯೇಂದ್ರ ಅವರು ಸಾಕಷ್ಟು ವಿಚಾರಗಳ ಕುರಿತಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ದೆಹಲಿಯಲ್ಲಿ ಕಾರು ಸ್ಫೋಟ ಆಗುತ್ತೆ. ಕಾರು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಕೂಡ ಖಂಡಿಸಿದ್ರು ವಿಜಯೇಂದ್ರ ಅವರು. ಈ ಕುರಿತಾಗಿ ಅವರು ಟ್ವೀಟ್ ಕೂಡ ಮಾಡಿದ್ರು. ಏನು ಅಂತಂದ್ರೆ, ರಾಷ್ಟ್ರದ ಗೌರವಗಳಂತಹ ವಿಚಾರಗಳು, ರಾಷ್ಟ್ರದ ಅಗೌರವಗಳ ವಿಚಾರಗಳು ಕೂಡ ವಿಪಕ್ಷಗಳಿಗೆ ಕೇವಲ ರಾಜಕೀಯ ಅಸ್ತ್ರವಾಗಬಾರದು ಅಂತ ಹೇಳಿ ಅವರು ಅಭಿಪ್ರಾಯಪಟ್ಟರು. ದೇಶದಲ್ಲಿ ಚುನಾವಣೆ ವೇಳೆಯಲ್ಲಿ ಯಾಕೆ ಬಾಂಬ್ ಬ್ಲಾಸ್ಟ್ ಆಗ್ತವೆ? ನಿನ್ನೆಯ ದೆಹಲಿ ಬ್ಲಾಸ್ಟ್ ಅಂದ್ರೆ ಮೊನ್ನೆ ಆಗಿರುವಂತಹ ದೆಹಲಿ ಬ್ಲಾಸ್ಟ್ ಇತ್ತೀಚಿನ ಬಿಹಾರದ ಚುನಾವಣೆಯ ವೇಳೆ ಪ್ರಭಾವ ಬೀರ್ತಾ ಇದೆಯಾ ಅಂತ ಹೇಳುವಂತಹ ಪ್ರಶ್ನೆಗೆ ಅವರು ಉತ್ತರವನ್ನ ನೀಡಿದ್ರು. ಈಗ ಏನು ಅಂತಂದ್ರೆ, ದೆಹಲಿಯಲ್ಲಿ ಕಾರು ಸ್ಫೋಟದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನಿಕ ಹೇಳಿಕೆ ಅಂತ ಹೇಳಿ ಒಂದಿಷ್ಟು ವಾಗ್ದಾಳಿಯನ್ನು ನಡೆಸಿದ್ರು. ದೆಹಲಿ ಕೆಂಪುಕೋಟೆಯ ಬಳಿ ಸಂಭವಿಸಿದಂತಹ ಪ್ರಬಲ ಸ್ಫೋಟದಲ್ಲಿ ಕನಿಷ್ಠ 12 ನಾಗರಿಕರು ಮೃತಪಟ್ಟಿದ್ದಾರೆ, ಹಲವರಿಗೆ ಗಂಭೀರ ಗಾಯಗಳಾಗಿದೆ. ಮತ್ತಿತರ ಕಾಂಗ್ರೆಸ್ ನಾಯಕರು ಬೇಜವಾಬ್ದಾರಿತನದಿಂದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಮೊದಲು ನೋಡಬೇಕಾಗಿರುವಂಥದ್ದು ದೇಶವನ್ನ, ಪಕ್ಷಗಳನ್ನ ಅಲ್ಲ ಅಂತ ಹೇಳಿ ಒಂದಿಷ್ಟು ಮಾತನಾಡಿದ್ರು. ಇನ್ನು ಅಮಿತ್ ಶಾ ಅವರು ಬಳೆ ತೊಟ್ಕೊಂಡು ಕೂತ್ಕೊಂಡಿದ್ದಾರೆ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ವಾಗ್ದಾಳಿ ಮಾಡಿದ್ರು. ಏನು ಅಂತಂದ್ರೆ, ಫಸ್ಟ್ ನೋಡಬೇಕಾಗಿರುವಂಥದ್ದು ನಾವು ದೇಶವನ್ನ, ಪಕ್ಷಗಳನ್ನಲ್ಲ. ಬಾಂಬ್ ಬ್ಲಾಸ್ಟ್ ಅಲ್ಲೂ ಕೂಡ ಪಕ್ಷಗಳನ್ನ ಮುಂತರುವಂಥದ್ದು ಇದು ಸರಿಯಾಗಿರುವಂತಹ ವಿಚಾರ ಅಲ್ಲ ಅನ್ನುವಂಥದ್ರ ಬಗ್ಗೆ ವಿಜಯೇಂದ್ರ ಅವರು ಮಾತನಾಡಿದ್ರು. ಹಾಗೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಏನು ಅಂತಂದ್ರೆ, ಕಾಂಗ್ರೆಸ್ ನಮಗೆ ಬೇಕಾಗದೇ ಇರುವಂತಹ ಪಕ್ಷ ಇದು ಅನ್ನುವಂತಹ ವಿಚಾರವನ್ನು ಕೂಡ ಮಾತನಾಡಿರುವಂಥದ್ದು. ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಕೇಳಿದ್ದಾರೆ. ಇನ್ನು ದೇಶದಲ್ಲಿ ನಡೀತಿರುವಂತಹ ಬಾಂಬ್ ಸ್ಫೋಟಗಳ ಬಗ್ಗೆ ಮಾತನಾಡಬೇಕೆ ಹೊರತು ಈ ಪಕ್ಷಗಳು ಅಂತ ಹೇಳಿ ಏನೂ ಕೂಡ ಯೋಚನೆ ಮಾಡಬಾರದು ಅನ್ನುವಂತಹ ವಿಚಾರವನ್ನ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.